ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾವೆಲ್ಲ ಮನೆಪಟ್ಟಿ ಮತ್ತು ಮನೆಗಣತಿ ಕಾರ್ಯಾಚರಣೆಯನ್ನು ನಾಳೆ ಏಪ್ರಿಲ್ 16ರಿಂದ 15 ಮೇ 2026ರವರೆಗೆ ಕೈಗೆತ್ತಿಕೊಳ್ತಾ ಇದ್ದೀವಿ. ಸೊ ಅದಕ್ಕಾಗಿ ಸಂಬಂಧಪಟ್ಟಂತೆ ಈ ಮನೆಪಟ್ಟಿ ಮತ್ತು ಮನೆಗಣತಿಗಾಗಿ ಸುಮಾರು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪೋಸ್ಟ್ ಮಾಡಿದ್ದೀವಿ. ಅವೆಲ್ಲವುಗಳನ್ನು ತಾವುಗಳು ವೀಕ್ಷಣೆಯನ್ನು ಮಾಡ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ ಒಂದು ವಿಡಿಯೋದಲ್ಲಿ HLO ಹೌಸ್ ಲಿಸ್ಟ್ ಆಪರೇಷನ್ ಅಂತಕ್ಕಂಥ ಅಪ್ಲಿಕೇಶನನ್ನು ಯಾವ ಥರನಾಗಿ ಅನುಷ್ಠಾನವನ್ನು ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಮತ್ತು ನಾನು ನಿಮಗೆ ಆ್ಯಪ್ ಲಿಂಕನ್ನು ಸಹಿತ ಪ್ರೊವೈಡನ್ನು ಮಾಡ್ತೀನಿ. ಸೊ ಇದಕ್ಕಿಂತ ಮುಂಚೆ ಲೇಔಟ್ ಮ್ಯಾಪ್ಗಳನ್ನು ಹೇಗೆ ರಚನೆ ಮಾಡಬೇಕು, ಗಣತಿದಾರರ ಕಾರ್ಯಗಳು, ಕಟ್ಟಡ ಸಂಖ್ಯೆ ಹೇಗೆ ಕೊಡಬೇಕು, ಗಣತಿ ಹೇಗೆ ಸರಳೀಕರಣ ಮಾಡಬೇಕು ಅನ್ನೋದನ್ನು ವಿಡಿಯೋಗಳು ಎಲ್ಲವೂ ಇದ್ದಾವೆ. ವಿಡಿಯೋದ ಕಮೆಂಟಲ್ಲಿನೂ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಹಾಕಿದ್ದೀನಿ. ತಾವು ಅವುಗಳನ್ನು ಯೂಸ್ ಮಾಡಿಕೊಡ್ರಿ. ಫಸ್ಟ್ ಒನ್, ಈ ವರ್ಷದ ಗಣತಿ ಡಿಜಿಟಲ್ನ ಜನಗಣತಿ. ಸೊ ಮೊದಲಿಗೆ ಮೊಬೈಲ್ ಸಾಧನವನ್ನು ಪರಿಶೀಲನೆಯನ್ನು ಮಾಡ್ಕೊಳ್ಬೇಕು. ಸೊ ಇಲ್ಲಿ HLO ಆ್ಯಪ್ ಇದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಸೊ ಡೌನ್ಲೋಡ್ ಮಾಡಿಕೊಂಡು ಈಗಾಗಲೇ ನಿಮಗೆ ಚಾರ್ಜ್ ಆಫೀಸರ್ದಿಂದ ಬಂದಿರತಕ್ಕಂಥ ಯೂಸರ್ ನೇಮ್ಗಳನ್ನು ಹಾಕಿ, ಕ್ಯಾಪ್ಚಾ ಹಾಕಿ, ಸೊ ಲಾಗಿನ್ ಆಗ್ತೀರಿ. OTP ಬರ್ತದೆ, OTP ಎಂಟ್ರಿ ಹಾಕಿ ಮಾಡ್ತೀರಿ. ಆಮೇಲೆ ನೀವು ಒಂದು ಏನು ಮಾಡಬೇಕಾಗ್ತದೆ, ಪಿನ್ನನ್ನು ಜನ್ರೇಟು ಮಾಡಬೇಕು. ಸೊ ಪಿನ್ ಜನ್ರೇಟ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಏನಾಗ್ತದಪ್ಪ ಅಂದರೆ HLO ಅಪ್ಲಿಕೇಶನ್ ಈಗ ಕಾರ್ಯಾರಂಭ ಮಾಡಲಿಕ್ಕೆ ಶುರು ಆಗ್ತದೆ. ಅದರ ಮುಖಪುಟ ಏನಾಗಿರ್ತದಪ್ಪ ಅಂದ್ರೆ ಈ ಥರನಾಗಿ ಕಾಣ್ತದೆ. ಇನ್ನು ಫಸ್ಟ್ ಮಾಡ್ತಕ್ಕಂಥದ್ದು ಮೊಬೈಲ್ ಆ್ಯಂಡ್ರಾಯ್ಡ್. ಇಲ್ಲಿ ಸ್ವಲ್ಪ ಏನು ಮಾಡಿದ್ದಾರೆ ಅಂದರೆ ಗೃಹ ಮಂತ್ರಾಲಯದವರೇ ಮೊಬೈಲ್ಗಾಗಿ ಕೆಲವೊಂದಿಷ್ಟು ವಿಶೇಷತೆಗಳನ್ನು ಇಟ್ಟಿದ್ದಾರೆ. ಫಸ್ಟ್ ಒನ್, ಆ್ಯಂಡ್ರಾಯ್ಡ್ ಮೊಬೈಲನ್ನು ಮಾಡಬೇಕಾದ್ರೆ ವರ್ಷನ್ 11 ಮತ್ತು ಅದಕ್ಕಿಂತ ಹೆಚ್ಚಿರಬೇಕು. ನಿಮ್ಮ ಮೊಬೈಲ್ನಲ್ಲಿ 4 GB ರ್ಯಾಮ್ನಷ್ಟು ಸಾಮರ್ಥ್ಯ ಇರಲೇಬೇಕು. ಓಕೆ, ಇವೆರಡು ಕಂಡೀಷನ್ ಇತ್ತಂದರೆ ಆ್ಯಪ್ ಏನಾಗ್ತದೆ, ರನ್ ಆಗ್ತದೆ. ಇಲ್ಲಾಂದರೆ ಆ್ಯಪ್ ರನ್ ಆಗೋದಿಲ್ಲ. ಸೊ ಯಾರ್ದು L1ಕ್ಕಿಂತ ಕಡಿಮೆ ಇದೆಲ್ಲ ಅವ್ರ ಆ್ಯಪನ್ನು ಸಾಫ್ಟ್ವೇರ್ ಅಪ್ಡೇಟ್ ಹಾಕ್ಕೊಡ್ರಿ. ಆಮೇಲೆ ಏನಾದರೂ ಮೊಬೈಲಲ್ಲಿ ನಿಮ್ಮದು ರ್ಯಾಮ್ ಫುಲ್ಲಾಗಿತ್ತಂದರೆ ಅದನ್ನು ಖಾಲಿ ಮಾಡಿಕೊಡ್ರಿ. ಕನಿಷ್ಠ 4 GB ರ್ಯಾಮ್ ಖಾಲಿ ಇರಬೇಕು. ಆಮೇಲೆ ವರ್ಷನ್ 11ರ ಮೇಲ್ಪಟ್ಟೆನೇ ಇರಬೇಕು ಆ್ಯಂಡ್ರಾಯ್ಡ್ ಫೋನಲ್ಲಿ. ಆಮೇಲೆ ಆ್ಯಪಲ್ ಅಂತಕ್ಕಂಥ iOSಗಳಲ್ಲಿ ಏನಾಗಿರಬೇಕು, 15.0 ಮೇಲ್ಪಟ್ಟನೇ ಇರಬೇಕು. ಅಲ್ಲಿ ಸ್ವಲ್ಪ UPI ದಿಂದ ನೀವೇನು ಮಾಡಬೇಕಾಗ್ತದೆ, ಪ್ರೊಸೆಸ್ ಮಾಡಬೇಕಾಗ್ತದೆ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಆ್ಯಂಡ್ರಾಯ್ಡ್ ಯೂಸರ್ಸ್ ಭಾಳ ಇರೋದ್ರಿಂದ ನಾನು ಇಲ್ಲಿ ಏನು ಮಾಡಿದ್ದೀನಿ, ಮೇನ್ ಫೋಕಸ್ ಮಾಡ್ತಕ್ಕಂಥದ್ದು ಆ್ಯಂಡ್ರಾಯ್ಡ್ಗೆ ಯೂಸ್ ಮಾಡಿದ್ದೀನಿ. iOS ಆ್ಯಪಲ್ದಲ್ಲಿನೂ ಕೂಡ ಸೇಮಾಗಿ ಇನ್ಸ್ಟಾಲ್ ಮಾಡಿಕೊಂಡು ಸ್ವಲ್ಪ ಒಂದು ಹೆಚ್ಚುವರಿ ಏನಂತಂದ್ರೆ ಅದೇನೋ ಸ್ವಲ್ಪ ಫೋನ್ಪೇ ನಂಬರ್ ಏನೋ ಕೇಳ್ತದೆ, ಅಲ್ಲಿಂದ ಏನೋ ಹೋಗಿ ₹1 ಏನೋ ಅಮೌಂಟ್ ಕಟ್ ಆಗ್ತದೆ. ಸೊ ಅದನ್ನು ಸ್ವಲ್ಪ ನೀವೇನು ಮಾಡ್ಕೊಳ್ಬೋದು, ಕನ್ಫರ್ಮನ್ನು ಮಾಡಿಕೊಡ್ರಿ. ಇನ್ನು ಈ HLO ಆ್ಯಪ್, ಸೊ ಪ್ಲೇಸ್ಟೋರಲ್ಲಿನೂ ಟ್ರೈನಿಂಗ್ ಆ್ಯಪ್ ಇದ್ದಾವೆ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ನಾಳೆ ಆಫೀಸಿಯಲಾಗಿ ಬಿಟ್ಟಿದ್ದಾರೆ. ಸೊ ನಾನೇನು ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ನೀವುಗಳು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಚಾರ್ಜ್ ಆಫೀಸರ್ಸ್ಗಳು ಕೂಡ ನಿಮ್ಗೆ ಏನು ಮಾಡಿರ್ತಾರೆ, ಆಲ್ರೆಡಿ ಶೇರ್ ಮಾಡಿರ್ತಾರೆ. ಆ ಲಿಂಕ್ಗಳನ್ನು ಬಳಸ್ಕೊಂಡು ನೀವೇನು ಮಾಡಿಕೊಡ್ರಿ, ಶೇರನ್ನು ಮಾಡಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಿದೆ ಅಂತಂದರೆ ಲಾಗಿನ್ ವಿವರಗಳ ಸ್ವೀಕೃತಿ ಅಂತ ಇದೆ. ಸೊ ಆಲ್ರೆಡಿ ನಿಮಗೆ ಈಗಾಗಲೇ ನಿಮಗೇನು ಒಂದು ನಿಮ್ಮ CMMS ಪೋರ್ಟಲಲ್ಲಿ ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ನೋಂದಣಿಯನ್ನು ಮಾಡುವಾಗ ಅವರು ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಮೇಲ್ ID ಹಾಕಿದ್ದಾರೆ. ಅದರ ಥ್ರೋದಿಂದ ಏನಾಗಿದೆ, ಆಲ್ರೆಡಿ ನಿಮಗೆ ಚಾರ್ಜ್ ಆಫೀಸರ್ ಅವರು ನಿಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ಗಳನ್ನು ರವಾನೆಯನ್ನು ಮಾಡಿದ್ದಾರೆ. ಮೊಬೈಲ್ ಫೋನಲ್ಲೂ ಬರ್ತದೆ, ಆಮೇಲೆ ಮೇಲ್ಗೂ ಬರ್ತದೆ. ಓಕೆ, ಆ ಮೊಬೈಲ್ ಫೋನ್ ಮತ್ತು ಪಾಸ್ವರ್ಡ್ಗಳನ್ನು ನೀವು ಕಡ್ಡಾಯವಾಗಿ ಸೇವನ್ನು ಮಾಡಿಟ್ಕೊಳ್ಬೇಕು. ಏಕೆಂದರೆ ಅದನ್ನೇ ಹಾಕಿ ನೀವು ಏನು ಮಾಡಬೇಕಾಗದ, ಆ್ಯಪಲ್ಲಿ ಬಳಕೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ ಪ್ರವೇಶ ಮತ್ತು ಭದ್ರತಾ ಸಂಕೇತ ಅಂತ ಇದೆ. ಸೊ ಫಸ್ಟಲ್ಲಿ ಯೂಸರ್ ನೇಮ್ ಕೇಳ್ತಾರಲ್ಲ, ಸೊ ಯೂಸರ್ ನೇಮನ್ನು ಹಾಕ್ತೀರಿ. ಯೂಸರ್ ನೇಮ್ ಹಾಕಿದ ಕೂಡಲೇ ಕ್ಯಾಪ್ಚಾ ಬರ್ತದೆ. ಸೊ ಕ್ಯಾಪ್ಚಾ ಹಾಕಿದ ಕೂಡಲೇ ನೀವೇನು ಮಾಡಬೇಕು, ಪರದೆಯ ಹಿಂದೇನ ಇರ್ತಕ್ಕಂಥ ಅಕ್ಷರ, ಸೊ ಅದು ಆಲ್ಮೋಸ್ಟ್ ಹಿಂದ್ಗಡೆ ನಿಮಗೆ ಯಾವುದು ಬ್ಯಾಕ್ಗ್ರೌಂಡ್ ಬೇಕು ಅನ್ನೋದನ್ನು ಕೇಳ್ತದೆ. ಅದನ್ನು ಕೂಡ ನೀವೇನು ಮಾಡ್ಬೋದು, ಸೆಟ್ಟನ್ನು ಮಾಡ್ಬೋದು. ನೆಕ್ಸ್ಟ್ ದೃಢೀಕರಣ ಅಂತ ಇದೆ. ಸೊ ಅದಾದ ಕೂಡಲೇ ನಿಮಗೆ OTP ಬರ್ತದೆ. ಸೊ ಯಾವ ನಿಮ್ಮ ಮೊಬೈಲ್ ನಂಬರನ್ನ CMMS ಪೋರ್ಟಲಲ್ಲಿ ಚಾರ್ಜ್ ಆಫೀಸರ್ ಅವರು ವೈಟ್ ಲಿಸ್ಟ್ ಮಾಡಿದಾರಲ್ಲ, ಆ ನಂಬರ್ಗೆ ಏನು ಮಾಡ್ತಾರೆ ಅಂತಂದರೆ OTP ಬರ್ತದೆ. ಆ OTP ಹಾಕಿ ನೀವೇನು ಮಾಡಬೇಕು, ಲಾಗಿನ್ ಆಗಬೇಕು. ಆವಾಗ ಲಾಗಿನ್ ಆದ ನಂತರ ಭಾಷೆಯನ್ನು ಆಯ್ಕೆ ಮಾಡಬೇಕು. ಸ್ವಲ್ಪ ಇಲ್ಲಿ ಸಮಸ್ಯೆ ಏನಿದೆ ಅಂತಂದರೆ, ಎಚ್ಚರಿಕೆ, ಈ ಭಾಷೆ ಒಮ್ಮೆ ಆಯ್ಕೆ ಮಾಡಿಕೊಂಡರೆ ಬದಲಾವಣೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ ಅಪ್ ಟು ಗಣತಿ ಮುಗಿಯುವವರೆಗೆ. ಓಕೆ, ಅಪ್ ಟು ಗಣತಿ ಮುಗಿಯುವವರೆಗೆ ಲ್ಯಾಂಗ್ವೇಜನ್ನು ಚೇಂಜ್ ಮಾಡಲಿಕ್ಕೆ ಆಪ್ಷನ್ಸನ್ನೇ ಪ್ರೊವೈಡ್ ಮಾಡಿಲ್ಲ. ಸೊ ವಿಶೇಷವಾಗಿ ನಿಮಗೆಲ್ಲ ಸೂಚನಾ ಕೈಪಿಡಿಯದೆಲ್ಲ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಆಯ್ಕೆ ಮಾಡ್ಕೊಳ್ಬೋದು. ನಿಮಗೆ ಮಾಸ್ಟ್ರಿ ಇದ್ದರೆ ನಿಮಗೆ ಯಾವ ಬೇಕಾದ 16 ಭಾಷೆಯಲ್ಲಿದೆ. 16ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಏನಕ್ಕೆ ಮಾಡ್ಕೊಳ್ಬೋದು, ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಮನೆಗಣತಿ ಕಾರ್ಯವನ್ನು ನಡೆಸ್ಬೋದು. ಇನ್ನು ಹಂತ 5ರಲ್ಲಿ ಏನು ಮಾಡಿದ್ದಾರೆ, ಒಂದು ಪಿನ್ ಜನ್ರೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ ಪದೇ ನೀವು ಲಾಗಿನ್ ಆಗಬೇಕಾಗ್ತದೆ, ಮನೆಗಣತಿಗಳನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಪಿನ್ನನ್ನು ಕೇಳಿದ್ದಾರೆ.
ಸೊ ಈ ಪಿನ್ ಏನಾಗಿರ್ತದಪ್ಪ ಅಂದ್ರೆ 4 ಡಿಜಿಟ್ ಆಗಿರ್ತದೆ. ಸೊ ಸಂಪೂರ್ಣವಾಗಿ ಇಲ್ಲಿ ನೀವೇನು ಮಾಡಬೇಕು, ನೆಕ್ಸ್ಟ್ ಟೈಮಲ್ಲಿ ನೀವು ಇದರಲ್ಲಿ ಲಾಗಿನ್ ಆದ ತಕ್ಷಣ ಪಿನ್ ಆದ ನಂತರ ಮೇನ್ ಹೋಮ್ ಪೇಜ್ಗೆ ಅದನ್ನು ಏನು ಮಾಡ್ತದಪ್ಪ ಅಂದರೆ ಕರ್ಕೊಂಡು ಹೋಗ್ತದೆ. ಅಲ್ಲಿ ಪದೇ ಪದೇ ಲಾಗಿನ್ ಆಗ್ತಕ್ಕಂಥದ್ದು, ಯೂಸರ್ ನೇಮ್ ಪಾಸ್ವರ್ಡ್ ಆಗ್ತಕ್ಕಂಥದ್ದು ಇರೋದಿಲ್ಲ. ಒಂದು ಸರಿ ಲಾಗಿನ್ ಮಾಡಿ ಪಾಸ್ವರ್ಡ್ ಜನ್ರೇಟ್ ಮಾಡುವವರೆಗೂ ಮಾತ್ರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬಳಕೆ ಆಗ್ತದೆ. ಆಮೇಲೆ ಅದಾದ ನಂತರ ಈ ಥರನಾಗಿರ್ತಕ್ಕಂಥ ಮುಖಪುಟ ಪರಿಶೀಲನೆ ಬರ್ತದೆ. ಸೊ ಮೇನ್ ಇದು ಹೋಮ್ ಪೇಜ್, ಇದು ಆ್ಯಪ್ನ ಹೋಮ್ ಪೇಜಲ್ಲಿ ಮೇಲೆ ಭಾರತದ ಜನಗಣತಿ 2027 ಅಂತ ತೋರಿಸ್ತದೆ. ಓಕೆ, ಅದರಲ್ಲಿ ರಾಜ್ಯ, ಜಿಲ್ಲೆ, ತಾಲೂಕು ಇರ್ತದೆ. ಅಂದರೆ ನಿಮಗೆ ಕೊಟ್ಟಿರ್ತಕ್ಕಂಥ ಮನೆಪಟ್ಟಿ ಬ್ಲಾಕ್, ಅದು ಯಾವ ಗ್ರಾಮಕ್ಕೆ ಸಂಬಂಧಪಟ್ಟಿದೆ, ಯಾವ ವಾರ್ಡ್ಗೆ ಸಂಬಂಧಪಟ್ಟಿದೆ, ಯಾವ ಮನೆಪಟ್ಟಿ ಬ್ಲಾಕ್ ಸಂಖ್ಯೆ ಇದೆ ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ಸ್ವಲ್ಪ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ, ಖಾಲಿ ಜಾಗ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ನಿಮಗೆ ಕಾಣ್ತದೆ. ಆಮೇಲೆ ಇದೆಲ್ಲ ಆದಮೇಲೆ ಏನಪ್ಪ ಅಂದರೆ ಈಗ ನೀವೇನು ಮಾಡಿದ್ರಿ, ಮನೆಪಟ್ಟಿ ಮತ್ತು ಮನೆಗಣತಿಗೆ ನಿಮ್ಮ ಮೊಬೈಲ್ ವರ್ಕ್ ಸ್ಟಾರ್ಟ್ ಆಯಿತು ಅಂತ ನೀವೇನು ಮಾಡ್ಕೊಳ್ಬೇಕು, ರೆಡಿ ಆಗಬೇಕು. ಇಷ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ಮೊಬೈಲನ್ನು, ಸೊ ನಾನು ಲಿಂಕನ್ನು ಕೊಡ್ತೀನಿ. ಸೊ ಲಿಂಕ್ದಿಂದನೂ ಕೂಡ ನೀವುಗಳು ಸಹಾಯವನ್ನು ತೆಗೆದುಕೊಂಡು ಸೊ ಮತ್ತಷ್ಟು ತಾವುಗಳು ಏನು ಮಾಡ್ಬೋದು ಅಂತಂದರೆ ವರ್ಕ್ಗಳನ್ನು ಮಾಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹಗಳು ಅನಿಸಿದರೆ ಸೊ ತಾವುಗಳು ಕೂಡ ನನಗೆ ಏನು ಮಾಡ್ಬೋದು, ವೈಯಕ್ತಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ತಾವುಗಳು ನನಗೆ ಕಮೆಂಟಲ್ಲಿ ಕೊಟ್ಟರೆ ನಾನು ಅದನ್ನು ನೋಡ್ತೀನಿ. ಸೊ ನಿಮ್ಮ ಸಲಹೆ, ನಿಮ್ಮ ಕಮೆಂಟ್ಗಳನ್ನು ಸಹಿತ ಓದಿ ನಾನು ಕೂಡ ಅದಕ್ಕೆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಆಮೇಲೆ ಆಲ್ರೆಡಿ ಲೇಔಟ್ ಮ್ಯಾಪ್ಗಳನ್ನು ಹಾಕಿದ್ದೀವಿ. ಆಮೇಲೆ ಗಣತಿದಾರರ ಕೆಲಸ ಹಾಕಿದ್ದೀವಿ. ಗಣತಿ ಹೇಗೆ ಸರಳೀಕರಣ ಮಾಡಬೇಕಂತ ಹಾಕಿದ್ದೀವಿ. ಅವೆಲ್ಲ ವಿಡಿಯೋಗಳು ಸಮಯ ಸಿಕ್ಕಿದರೆ ಖಂಡಿತವಾಗಿ ತಾವುಗಳು ನೋಡಿ ಅಂತ ಹೇಳ್ತಾ ಸೂಚನಾ ಕೈಪಿಡಿ ಓದೋದನ್ನು ಮಾತ್ರ ಮರೆಯದಿರಿ. ಸೊ ಮೇನ್ ಏನೂ ನೋಡಲಿಲ್ಲ ಅಂತಂದರೆ ನಿಮಗೆ ಸೆನ್ಸಸ್ನಲ್ಲಿರ್ತಕ್ಕಂಥ ಮನೆಪಟ್ಟಿ ಮತ್ತು ಮನೆಗಣತಿಯ ಸೂಚನಾ ಕೈಪಿಡಿ ಅಂತ ಕೊಟ್ಟಿದ್ದಾರಲ್ಲ, ಸೊ ಸೂಚನಾ ಕೈಪಿಡಿಯನ್ನು ಓದಿದರೆ ಸಾಕು, ಯಾವುದೇ ಸಂದೇಹಗಳು ಬರೋದಿಲ್ಲ. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.